ಪ್ರಿಯ ವೀಕ್ಷಕರೇ, ತುಮಕೂರಿನ ಸಂಸದ ಕೇಂದ್ರ ಸಚಿವ ವಿ ಸೋಮಣ್ಣ ಸುದೀರ್ಘ ರಾಜಕಾರಣ ಮಾಡಿಕೊಂಡು ಬಂದವರು. ರಾಜ್ಯದಲ್ಲಿ ಅನೇಕ ವರ್ಷಗಳ ಕಾಲ ಕ್ಯಾಬಿನೆಟ್ ದರ್ಜೆಯ ಸಚಿವರಾಗಿ ಕೆಲಸ ಮಾಡಿದ ಅನುಭವವಿರುವ ರಾಜಕಾರಣಿ. ಆದರೆ ಜನರ ಮುಂದೆ ಮಾತಿಗೆ ನಿಂತಾಗ ಜನನು ತಲೆ ಕೆರ್ಕೋಬೇಕು. ಅಷ್ಟೇ ಯಾಕೆ, ಪತ್ರಕರ್ತರು ಕೂಡ ತಿಕ್ರು ಮಕ್ರು ಆಗಬೇಕು ಆಗಿರುತ್ತೆ ಅವರ ಮಾತು, ಭಾಷಣದ ವೈಖರಿ. ಎಷ್ಟೋ ಬಾರಿ ಕೆಲ ಯುವ ಮಿತ್ರ ಪತ್ರಕರ್ತರು ಅಣ್ಣ ಸೋಮಣ್ಣ ಏನು ಹೇಳಿದ್ರು ಅಂತ ನಿಮ್ಗೆ ಅರ್ಥವಾಯ್ತಾ ಅಂತ ಬಂದು ಕಿವಿಲಿ ಕೇಳಿದ್ದು ಇದೆ. ಇಂತಹ ಸೋಮಣ್ಣನ ರಾಜಕೀಯ ಬದುಕು ಎಂಡಾಯಿತು ಅನ್ನುವಂಥ ಕಾಲದಲ್ಲಿ ತುಮಕೂರಿನ ಜನ ಯಾರು ನಿರೀಕ್ಷೆ ಮಾಡಲಾಗದಷ್ಟು ಬಹುಮತ ನೀಡಿ ಗೆಲ್ಲಿಸಿ ಮೊದಲ ಬಾರಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಂಪುಟ ಸೇರುವ ಭಾಗ್ಯ ಒದಗಿಸಿಕೊಟ್ರು. ಆದರೆ ಇದೇ ಸೋಮಣ್ಣ ಇತ್ತೀಚೆಗೆ ಗುಬ್ಬಿ ತಾಲೂಕಿನಲ್ಲಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ರೈತರನ್ನ ಕುರಿತು ಮಾತನಾಡಿದ್ದಾರೆ. ಈ ವೇಳೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ಕೇಳಿಸ್ಕೊಂಡ್ಬಿಡಿ. ಯಾರೋ ಏನೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿರಿಯರಾದ ಬಸವರಾಜಣ್ಣ ಅವರು ಇಲ್ಲಿದ್ದಾರೆ. ಅವ್ರ ಮಾರ್ಗದರ್ಶನ ಇದ್ದೀರಾ. ನನಗೇನೂ ಗೊತ್ತಿಲ್ಲ ನೀರಾವರಿ ಬಗ್ಗೆ, ನಾನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ನನ್ನ ಸಹೋದರಿ ಮೇಡಮ್ನವರು ನಾನು ಜಮ್ಮುನಲ್ಲಿದ್ದೆ. ನನಗೆ ಫೋನ್ ಮಾಡ್ತಾರೆ ರಾತ್ರಿ 11 ಗಂಟೆಗೆ, ನೀವು ಬರಬೇಕಾಗಿತ್ತು. ನಾನು ಬಂದು ಸ್ಟ್ರೈಕ್ ಆಗಿ ಇದಾಗಿದ್ರೆ ನಾನು ಒಬ್ಬ ಗೌಪ್ಯತೆಯನ್ನು ಕಾಪಾಡ್ತೀನಿ ಅಂತ ನೀವೇ ಕೊಟ್ಟಿರೋ ಅಧಿಕಾರ MP. ಆ MP-ಯನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು. ಆ ಗೌಪ್ಯತೆಯನ್ನು ಇಲ್ಲ ಅಂದ್ರೆ ಇಲ್ಲಿ ಮುಂದಿದ್ದಾರಲ್ಲ ಇವರೆಲ್ಲ 2 ನಿಮಿಷಕ್ಕೆ ಹೊಡಿತಾರೆ, ಅದನ್ನು ನನ್ನ ಕಿತ್ತಾಕ್ತಾರೆ. ಆಮೇಲೆ ನಾನು ಕೂಡ ಒಬ್ಬ MP ಆಗಿರ್ಬೇಕು. ಕೇಳಿಸ್ಕೊಂಡ್ರ ಸಚಿವ ಸೋಮಣ್ಣನ ಮಾತು. ಈ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಯಿಂದ ನಮ್ಮ ತುಮಕೂರಿನ ಅನೇಕ ರೈತರ ಬಾಯಿಗೆ ಮಣ್ಣು ಬೀಳುತ್ತೆ ಅಂತ ಜನ ಆತಂಕದಲ್ಲಿ ಈ ಯೋಜನೆ ತಡೆಯುವ ಮಹಾನುಭಾವರು ಯಾರಿದ್ದಾರೆ ಅನ್ನೋ ಯೋಚನೆಯಲ್ಲಿದ್ದಾರೆ. ಅದರಲ್ಲಿ ಗಟ್ಟಿಯಾಗಿ ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಗೌಡ. 100 FIR ಮಾಡಲಿ, ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ, ಯಾವ ರೈತನೂ ಎದುರಲ್ಲ. ಏನು ಮಾಡ್ಬೋದು, ಜೈಲಿಗೆ ಹಾಕ್ಬೋದು, ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು. ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು. ರೈತನಿಗಲ್ಲ, ಫಸ್ಟ್ ನನ್ಗೊಡಿ ಆಮೇಲೆ ಅಲ್ಲಿ ಹೊಡಿ ಅಂತೀನಿ. ಈ FIR ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ. ನಮ್ಮ ಜೀವನೇ ಹೋಗ್ಬೇಕಾದ್ರೆ ಯಾವ FIR ರೀ, ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ, ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು 100 ಕೇಸ್ ಹಾಕ್ಲಿ, ನಾನೇ ನಡೆಸ್ತೀನಿ ಅದನ್ನು. ನಮ್ಮ ರೈತರು ಯಾರು ಎದುರಬಾರ್ದು. ಇವಕ್ಕೆಲ್ಲ ಈ ಹೆದರಿಕೆಯನ್ನೆಲ್ಲ ಸರ್ಕಾರಗಳು ಮಾಡ್ತವೆ. ಯಾವ್ಯಾವ ಸರ್ಕಾರಗಳು ಇರ್ತಾವೆ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ. ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ. ನಾನು ಹೇಳಿದ್ದೀನಿ, ಆನೆ ನಡೆದಿದೆ ದಾರಿ ಆಗಬಾರ್ದು, ಅಂಕುಶ ಆಗ್ತಾನೆ ರೈತ ಅಂತ. ನಮ್ಮ ಮೇಲೆ ಗುಂಡು ಹೊಡಿತೀರಾ ಹೊಡೀರಿ, ಜೈಲಿಗೆ ಹಾಕ್ತೀರಾ ಹಾಕ್ರಿ, ಫೈನಲ್ ಆಗಿ ಹೇಳೋದಾದ್ರೆ ನಮ್ಮ ಹೆಣದ ಮೇಲೆ ನೀರು ತಗೊಂಡು ಹೋಗಿ ಅಂತ ಜಿಲ್ಲೆಯ ಜನರ ಜೊತೆ ನಿಂತು ರೈತರನ್ನ ಸಂಘಟಿಸಿ ದೊಡ್ಡ ಹೋರಾಟ ಮಾಡ್ತಾ ಇದ್ರೆ, ಈ ಕೇಂದ್ರ ಸಚಿವ ಸೋಮಣ್ಣ ನನಗೆ ಗೌಪ್ಯತೆ ಕಾಪಾಡ್ತೀನಿ ಅಂತ ನರೇಂದ್ರ ಮೋದಿ ಮಂತ್ರಿ ಮಾಡಿದ್ದಾರೆ. ಆ ಗೌಪ್ಯತೆ ಕಾಪಾಡದಿದ್ರೆ ಸಂಪುಟದಿಂದ ಕಿತ್ತಾಕ್ತಾರೆ, ಆಗ ನಾನು ಕಾಲಿಪೀಲಿ ಸಂಸದನಾಗುತ್ತೇನೆ ಅನ್ನುವ ಮೂಲಕ ನನಗೆ ಜನರ ಹಿತಕ್ಕಿಂತ ನನ್ನ ಮಂತ್ರಿ ಕುರ್ಚಿ ಮುಖ್ಯ ಅನ್ನೋದನ್ನ ಅವರೇ ಒಪ್ಕೊಂಡಂತಾಗಿದೆ. ಅಲ್ಲಿಗೆ ಇವರಿಗೆ ರಾಜಕೀಯ ಮರುಜನ್ಮ ನೀಡಿದ ತುಮಕೂರಿನ ಜನರ ಕತೆ ಅರೋಹರ ಅಷ್ಟೇ. ರೀ ಸೋಮಣ್ಣ ಅವರೇ, ಈ ಹಿಂದೆ ಕಾವೇರಿ ವಿವಾದ ಭುಗಿಲೆದ್ದ ಸಂದರ್ಭದಲ್ಲಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ರೈತರ ಪರ ಹೋರಾಟಕ್ಕೆ ಇಳಿದ ದಿವಂಗತ ಮಾಜಿ ಸಚಿವ ನಟ ಅಂಬರೀಷ್ ಅಂತವರ ತ್ಯಾಗವನ್ನ ಒಮ್ಮೆ ನೆನಪು ಮಾಡ್ಕೊಳ್ರಿ ಸಾಕು. ಅದು ಬಿಟ್ಟು ರೈತರ ಪರ ಹೋರಾಟಕ್ಕೆ ಬಂದ್ರೆ ಸಚಿವ ಸ್ಥಾನ ಹೋಗುತ್ತೆ ಎನ್ನುವ ನಿಮ್ಮ ಮಾತು ಅದೆಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನೊಮ್ಮೆ ಯೋಚಿಸಿ ನೋಡಿ. ಈ ಜಿಲ್ಲೆಯ ಜನ ನಿಮಗೆ ಓಟ್ ಕೊಡದೆ ಹೋಗಿದ್ರೆ ನಿಮ್ಮ ರಾಜಕೀಯ ಬದುಕಿ ಅಂತ್ಯವಾಗುವ ಸಂದರ್ಭ ಬಂದೊದಗಿತ್ತು. ನಿಮ್ಮ ಮೇಲೆ ಈ ಜಿಲ್ಲೆಯ ಜನ ಅಪಾರ ವಿಶ್ವಾಸ, ನಂಬಿಕೆ ಇಟ್ಕೊಂಡಿದ್ರು. ನೀವು ಸ್ಥಳಕ್ಕೆ ಬಂದು ರೈತರಿಗೊಂದು ನೈತಿಕ ಸ್ಥೈರ್ಯ ತುಂಬದೇ ಇದ್ರೆ ನೀವು ನಂಬುವ ನಡೆದಾಡುವ ದೇವರು ಕೂಡ ನಿಮ್ಮನ್ನ ಕ್ಷಮಿಸಲ್ಲ. ಅಂದು ಅಲ್ಲಿ ಸೇರಿದ್ದ ರೈತರಿಗೆ ನಾನಿದ್ದೀನಿ ನಿಮ್ಮ ಪರ ಅನ್ನೋ ಒಂದು ಗಟ್ಟಿ ಧ್ವನಿಯ ಮಾತನಾಡದೆ ತಿಪ್ಪೆ ಸಾರಿಸುವಂತ ಮಾತಾಡಿ ಬಂದಿದ್ದೀರಾ. ಅಂದ್ರೆ ಜನ ನಿಮ್ಮನ್ನ ಆಯ್ಕೆ ಮಾಡಿ ತಪ್ಪು ಮಾಡಿದ್ರು ಅಥವಾ ಜನರ ಪರ ನಿಂತ್ರೆ ನಿಮ್ಮ ರಾಜಕೀಯ ಕಣ್ಣ ಮುಚ್ಚಲೆಯಾಟಕ್ಕೆ ತೊಂದರೆ ಆಗುತ್ತೆ ಏನೋ ಆ ಭೀತಿ ನಿಮ್ಮ ಬಾಯಲ್ಲಿ ಈ ಮಾತನಾಡಿಸಿರಬಹುದು. ಇನ್ನೂ ಕಾಲ ಮಿಂಚಿಲ್ಲ. ಈ ಯೋಜನೆಯ ಜಾರಿಯಿಂದ ಜಿಲ್ಲೆಯ ಜನತೆಗಾಗುವ ಅನ್ಯಾಯ ಸರಿಪಡಿಸ್ತಿರೋ ಅನ್ನೋ ನಂಬಿಕೆಯೊಂದಿಗೆ ನಮ್ಮ ರೈತರಿದ್ದು ಮುಂಬರುವ ದಿನಗಳಲ್ಲಿ ರೈತರ ಯಾವುದೇ ಹೋರಾಟಕ್ಕೆ ಕೈ ಜೋಡಿಸ್ತೀರಾ ಅನ್ನೋ ಆಶಾಭಾವನೆಯಲ್ಲಿ ನಮ್ಮ ರೈತರಿದ್ದಾರೆ. ಅವರ ನಂಬಿಕೆಯ ಹಾಗೂ ಭರವಸೆಯನ್ನ ಹುಸಿ ಮಾಡಿದ್ರಿ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.